ಗುರು, ಆಚಾರ್ಯ, ಸ್ನಾತಕ, ರಾಜ, ಪ್ರಿಯಬಂಧು. ಋತ್ವಿಜ, ಗುರು, ಆಚಾರ್ಯ, ಸ್ನಾತಕ, ರಾಜ, ಪ್ರಿಯಬಂಧು. ಹೀಗೆ 6 ಮಂದಿಗೆ ಮೊದಲು ಸತ್ಕಾರ ಆಗಬೇಕು. ಅವರಲ್ಲಿಯೂ ಸರ್ವಶ್ರೇಷ್ಠನಾಗಿರತಕ್ಕಂತಹ ವ್ಯಕ್ತಿಗೆ ಮೊದಲು ಸತ್ಕಾರ ಆಗಬೇಕು. ಈ 6ರಲ್ಲಿ ಸರ್ವಶ್ರೇಷ್ಠರು ಯಾರು? ಶ್ರೀಕೃಷ್ಣನೇ ಈ ಒಂದು ಅಗ್ರಪೂಜೆಗೆ ಅರ್ಹ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಬರೀ ಕೃಷ್ಣ ಮಾತ್ರ ಅಲ್ಲ, ವಶಿಷ್ಠ ಗೋತ್ರೋತ್ಪನ್ನರಾಗಿರತಕ್ಕಂತಹ ವೇದವ್ಯಾಸರಿದ್ದಾರೆ, ವಾಸಿಷ್ಠ ಕೃಷ್ಣ. ಇನ್ನು ಭ್ರೂಕುಲೋತ್ಪನ್ನನಾಗಿರತಕ್ಕಂತಹ ಪರಶುರಾಮ ದೇವರಿದ್ದಾರೆ. ಇನ್ನು ವೃಷ್ಟಿಕುಲದಲ್ಲಿ ಹುಟ್ಟಿರತಕ್ಕಂತಹ ಕೃಷ್ಣ ಇದ್ದಾನೆ. 3 ರೂಪಗಳಿಂದ ಪರಮಾತ್ಮ ಅವತಾರ ಮಾಡಿದ್ದಾನೆ. ಎಲ್ಲ ಏನು ಅಂದ್ಕೊಂಡಿದ್ರು? ವೇದವ್ಯಾಸರಿಗೆ ಸಲ್ಲಿಸಬಹುದು ಅಂತ ಅಂದ್ಕೊಂಡಿದ್ರು ಬಂದಂತಹ ರಾಜರು, ಅಥವಾ ಪರಶುರಾಮನಿಗೆ ಅಗ್ರಪೂಜೆ ಸಲ್ಲಿಸ್ತಾರೆ. ಅವರಿಗೆ ಸಲ್ಲಿಸಿದರೆ ಯಾವ ವಿರೋಧ ಇರಲಿಲ್ಲ. ಯಾಕೆಂದರೆ ಅವರು ಬ್ರಾಹ್ಮಣರು. ವೇದವ್ಯಾಸರು ಬ್ರಾಹ್ಮಣರು, ಪರಶುರಾಮ ದೇವರು ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣರಿಗೆ ಅಗ್ರಪೂಜೆ ಸಲ್ಲಿಸಿದರೆ ಕ್ಷತ್ರಿಯ ರಾಜರು ವಿರೋಧಿಸುವುದಿಲ್ಲ. ಆದರೆ ಈ ಬೇರೆಯವರು, ವೇದವ್ಯಾಸ ದೇವರು, ಪರಶುರಾಮ ದೇವರು ಇವರನ್ನು ಹೊರತುಪಡಿಸಿ ಬೇರೆ ಇನ್ಯಾರಿಗೋ ಅಥವಾ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಿದರೆ ರಾಜರು ಅದನ್ನು ವಿರೋಧ ಮಾಡ್ತಾರೆ. ಯಾಕೆಂದರೆ ಅವನೊಬ್ಬ ರಾಜ ಅಷ್ಟೇ, ಅವನೊಬ್ಬ ಸಾಮಾನ್ಯ ವ್ಯಕ್ತಿ. ನಮಗಿಂತ ಯಾವುದರಲ್ಲಿ ಅವನು ಶ್ರೇಷ್ಠನಾಗಿದ್ದಾನೆ? ಕೃಷ್ಣ. ಆದ್ದರಿಂದ ಶಿಶುಪಾಲಾದಿಗಳು ಒಪ್ಪಲ್ಲ ಇದನ್ನು. ಕೃಷ್ಣನಿಗೆ ಅಗ್ರಪೂಜೆ ಮಾಡಿದರೆ ಇವರೆಲ್ಲ ವಿವಾದ ಎಬ್ಬಿಸಿದರು, ವಿರೋಧ ಮಾಡಲಿಕ್ಕೆ ಶುರು ಮಾಡಿದರು. ಯಾಕೆಂದರೆ ಕೃಷ್ಣನಿಗೆ ಅಗ್ರಪೂಜೆ ನೀಡಿದರೆ ಅವನ ಕೀರ್ತಿ ಹೆಚ್ಚಾಗತ್ತೆ. ಕೃಷ್ಣನ ವಿರೋಧಿಸ್ತಾನೇ ಬರ್ತಾ ಇದ್ದಾರೆ ಇವರೆಲ್ಲ, ಶಿಶುಪಾಲ, ದಂತವಕ್ರ ಇವರೆಲ್ಲ. ಈ ಕೃಷ್ಣನಿಗೆ ಅಗ್ರಪೂಜೆ ಅಂತ ಆದ ಕೂಡಲೇ ಶಿಶುಪಾಲನಿಗೆ ಕೋಪ ಬರ್ತದೆ. ಈಗ ಕೃಷ್ಣ ಯಾರು ಅಂತ ಭೀಷ್ಮಾಚಾರ್ಯರಿಗೆ ಗೊತ್ತಿದೆ. ಕೃಷ್ಣ ಬೇರೆ ಅಲ್ಲ, ವಾಸಿಷ್ಠ ಕೃಷ್ಣ ಬೇರೆ ಅಲ್ಲ, ಅದೆಲ್ಲ ಗೊತ್ತಿದೆ. ಅದನ್ನೆಲ್ಲ ಅರಿತುಕೊಂಡೇ ಅವರು ಹೇಳಿದವರು. ಆದರೆ ಉಳಿದವರಿಗೆ, ಈ ದುಷ್ಟರಿಗೆ ಗೊತ್ತಿಲ್ಲ. ಶಿಶುಪಾಲನಿಗೆ ಸಿಟ್ಟು ಬಂತು. ಈ ಅಗ್ರಪೂಜೆ ಕೃಷ್ಣನಿಗೆ ಯಾಕೆ? ಕೋಪದಿಂದ ನಿಂದನೆ ಮಾಡಲಿಕ್ಕೆ ಶುರು ಮಾಡಿದ. ತುಂಬ ನಿಂದನೆ ಮಾಡ್ತಾನೆ. ಕೃಷ್ಣನಿಗೆ ಯಾಕೆ ಅಗ್ರಪೂಜೆ? ಬೇಕಾದರೆ ಈ ಋತ್ವಿಗಜರಾಗಿದ್ದಾರೆ, ಗುರುಗಳಾಗಿದ್ದಾರೆ, ಆಚಾರ್ಯರಾಗಿದ್ದಾರೆ, ಅಂಥವರು ಬೇರೆಯವರಿದ್ದಾರೆ ಇಲ್ಲಿ. ಅವರಿಗೆ ಮಾಡೋದು ಬಿಟ್ಟು ಇವನಿಗೆ ಯಾಕೆ, ರಾಜನಿಗೆ ಯಾಕೆ? ಈಗ ವೇದವ್ಯಾಸರಿದ್ದಾರೆ, ಋತ್ವಿಜರು ವೇದವ್ಯಾಸರು, ಮತ್ತು ಗುರುಗಳು ವಯಸ್ಸಿನಲ್ಲಿ ತುಂಬ ಅವರು ಹಿರಿಯರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಯಸ್ಸಿನಲ್ಲಿ ಹಿರಿಯನಾಗಿರತಕ್ಕಂತಹ ವಸುದೇವ ಇದ್ದಾನೆ. ಇನ್ನು ಎಲ್ಲರಿಗೂ ಗುರುವಾಗಿರತಕ್ಕಂತಹ ದ್ರೋಣಾಚಾರ್ಯರಿದ್ದಾರೆ. ಇನ್ನು ಮಾವನಾಗಿರತಕ್ಕಂತಹ ದ್ರುಪದ ಇದ್ದಾನೆ. ಇವರೆಲ್ಲರನ್ನು ಬಿಟ್ಟು ರಾಜನೂ ಅಲ್ಲ, ರಾಜ ಅಲ್ಲ ಅವನು ಕೃಷ್ಣ, ರಾಜನೂ ಅಲ್ಲ, ಅಂತಹ ಕೃಷ್ಣನನ್ನೇ ಯಾಕೆ ಅಗ್ರಪೂಜೆಗೆ ಆರಿಸ್ಕೋತೀರಿ ಅಂತ ಆಕ್ಷೇಪ ಮಾಡ್ತಾನೆ. ಆದರೆ ಈ ಆಕ್ಷೇಪವೇ ಸರಿಯಲ್ಲ. ಯಾಕೆಂದರೆ ಅಗ್ರಪೂಜೆಗೆ ಬ್ರಾಹ್ಮಣರಲ್ಲಿ ಏನು ನೋಡಬೇಕು ಅಂದರೆ ಜ್ಞಾನ ನೋಡಬೇಕು. ಬ್ರಾಹ್ಮಣರಲ್ಲಿ ಜ್ಞಾನ, ಕ್ಷತ್ರಿಯರಲ್ಲಿ ಬಲ, ವೈಶ್ಯರಲ್ಲಿ ಧನ, ಶೂದ್ರರಲ್ಲಿ ವಯಸ್ಸು. ಇದು ಯಾವತ್ತೂ ಶ್ರೇಷ್ಠತೆಗೆ ಮಾನದಂಡ. ಪರಮಾತ್ಮನಲ್ಲಿ ಈಗ ಆಯಿತು, ಅವನು ಸರ್ವಶಕ್ತ ಕೃಷ್ಣ. ಕ್ಷತ್ರಿಯರಿರಬೇಕಾಗಿರತಕ್ಕಂತಹ ಬಲ ಅವನಲ್ಲಿ ಪೂರ್ಣ ಪ್ರಮಾಣದಲ್ಲಿದೆಯಲ್ಲ, ಮತ್ತಿನ್ನೇನು? ಹಾಗಾಗಿ ಅವ ಕ್ಷತ್ರಿಯರನ್ನು ಗೌರವಿಸಬೇಕಾದ್ರೆ ಮಾನದಂಡ ಯಾವುದು? ಕ್ಷತ್ರಿಯರ ಶ್ರೇಷ್ಠತೆಗೆ ಮಾನದಂಡ ಬಲ, ಬ್ರಾಹ್ಮಣನ ಶ್ರೇಷ್ಠತೆಗೆ ಮಾನದಂಡ ಜ್ಞಾನ. ಆದ್ದರಿಂದ ಕೃಷ್ಣ ಬ್ರಾಹ್ಮಣನಲ್ಲದಿದ್ದರೂ ಕೂಡ
ಕ್ಷತ್ರಿಯರಲ್ಲಿರಬೇಕಾಗಿರತಕ್ಕಂಥ ಬಲ ಅವನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇರುವುದರಿಂದ ಅದು ಈಗಾಗಲೇ ಸಾಬೀತಾಗಿದೆ. ಆದ್ದರಿಂದ ಅವನೇ ಅರ್ಹ